ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್.ಕೆ. ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಯಾರೆಲ್ಲ ಹೊಸ ಒಂದು ಹುದ್ದೆಗೆ ವೇಟ್ ಮಾಡ್ತಾರೆ ಡಿಗ್ರಿ ಬೇಸ್ ಮೇಲೆ, ಸೊ ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಅಂಥೇಳಿ. ಸೊ ಇದರ ವೆಬ್ಸೈಟ್ಗೆ ನಾವು ಸಹ ಭೇಟಿ ಕೊಟ್ವಿ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಕೋಆಪರೇಟಿವ್ ಬ್ಯಾಂಕ್ ಆಗಿದೆ. ಹಾಗೆಯೇ ಈ ಒಂದು ಬ್ಯಾಂಕಲ್ಲಿ ಈ ಒಂದು ಬ್ಯಾಂಕ್ ಸಹಾಯಕರು ಅಂತ ಹೇಳ್ತಾ ಇದ್ದಾರೆ, ಓಕೆ, ಬ್ಯಾಂಕ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಸೊ ಈ ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಕಾಲ್ ಮಾಡಲಾಗಿದೆ. ಸೊ ಟೋಟಲ್ ಆಗಿ ಆಲ್ಮೋಸ್ಟ್ 90+ ಹುದ್ದೆಗಳು ಇದ್ದಾವೆ, ಸರಿನಾ. ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ HK ಅಭ್ಯರ್ಥಿಗಳಿಗೆ ಸೇರಿಕೊಂಡು ಆಲ್ಮೋಸ್ಟ್ 90ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಆಸ್ಪಿರೆಂಟ್ಸ್. ಸೊ ಟೋಟಲ್ ಆಗಿ ಈ ಒಂದು ಡೀಟೇಲ್ ಆಗಿರುವಂತಹ ಏನು ಅಧಿಸೂಚನೆ ಬಿಟ್ಟಿದ್ದಾರೆ, ಇದರಲ್ಲಿ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವಾಗಿಂದ ಅಪ್ಲಿಕೇಶನ್ನ ಹಾಕ್ಬೋದು, ಬಹಳ ಮುಖ್ಯವಾಗಿ CET ಎಕ್ಸಾಮ್ ಇರುತ್ತಾ ಅಥವಾ ಇಂಟರ್ವ್ಯೂ ಇರುತ್ತಾ, ಹಾಗೆಯೇ ಟೋಟಲ್ ಆಗಿ ಏನೆಲ್ಲ ಅಂಶಗಳನ್ನು ಇದರಲ್ಲಿ ಕೊಡಲಾಗಿದೆ. ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಅಂತ ಹೇಳ್ತಾರೆ ಇದನ್ನು. ಓಕೆ, ನೇಮ್ ಆಫ್ ದ ಕೋಆಪರೇಟಿವ್ ಬ್ಯಾಂಕ್ ಈಸ್ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿ ಇದನ್ನು ಕರೀತಾರೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತೆ, ಬೆಂಗಳೂರಿನಲ್ಲಿ ಇದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗೆ ದಿನಾಂಕ ಸಹ ನೋಡ್ಬೋದು, ಮಾರ್ಚ್ 5, 2024ಕ್ಕೆ ಇದರ ಅಧಿಸೂಚನೆಯಾಗಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಗಮ ಬೆಂಗಳೂರು ಏನಿದೆ ನೋಡಿ, ನಿಮಗೆ ನೌಕರಿ ಆಯಿತು ಅಂತಂದರೆ ಬೆಂಗಳೂರಲ್ಲೇ ವರ್ಕ್ ಮಾಡಬೇಕಾಗುತ್ತೆ ಅನಿಸುತ್ತೆ. ಸೊ ಇಲ್ಲಿ ಖಾಲಿರುವಂತಹ ಬ್ಯಾಂಕ್ ಸಹಾಯಕರ, ಓಕೆ, ಬ್ಯಾಂಕ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ ಈ ಹುದ್ದೆಗಳನ್ನು. ಸೊ ಈ ಒಂದು ಹುದ್ದೆಗಳ ನೇರ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಹುದ್ದೆಗಳು ಎಷ್ಟಿದ್ದಾವೆ ಅಂತ ಹೇಳೋದಾದರೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹುದ್ದೆಗಳ ವರ್ಗೀಕರಣ ಯಾರಿಗಿದು, ಈ ಒಂದು RPC ಅಭ್ಯರ್ಥಿಗಳಿಗೆ, ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್ ಅಥವಾ ನಾನ್ HK ಅಂತ ನಾವೇನು ಹೇಳ್ತೇವೆ, ಸೊ ಅಂತಹ ಅಭ್ಯರ್ಥಿಗಳಿಗೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 85 ಹುದ್ದೆಗಳಿದ್ದಾವೆ, 85 ಪೋಸ್ಟ್ಗಳಿದ್ದಾವೆ. ಹಾಗೆ ನಿಮ್ಮ ರಿಸರ್ವೇಷನ್ ವೈಸ್ ನೀವು ನೋಡ್ಕೋಬೋದು ಎಷ್ಟೆಷ್ಟು ಪೋಸ್ಟ್ಗಳು ಇದ್ದಾವೆ ಅನ್ನೋದನ್ನು. ಇದನ್ನು ತುಂಬ ಡೀಟೇಲ್ ಆಗಿದೆ, ನಮ್ಮ ಟೆಲಿಗ್ರಾಮಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ ನಿಮ್ಮ ಸಲುವಾಗಿ. ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಸರಿನಾ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಟೆಲಿಗ್ರಾಮ್ದು. ಸೊ ಜಾಯಿನ್ ಮಾಡಿಕೊಂಡು ಅಲ್ಲಿ ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ನೀವು ಪಡಿಬೋದು ಆಸ್ಪೆಂಟ್ಸ್. ಈಗ ನೋಡೋಣ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಷ್ಟು ಒಂದು ಪೋಸ್ಟ್ಗಳಿದ್ದಾವೆ ಅಂತ ಹೇಳೋದಾದರೆ, ಟೋಟಲ್ ಆಗಿ 8 ಪೋಸ್ಟ್ಗಳಿದ್ದಾವೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದ್ದಾವೆ, 8 ಪೋಸ್ಟ್ಗಳಿದ್ದಾವೆ. ಹಾಗೆ ನಿಮ್ಮ ರಿಸರ್ವೇಷನ್ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅನ್ನೋದನ್ನು ನೀವು ನೋಡ್ಬೋದು. ಈಗ ನೋಡೋಣ ಸ್ಯಾಲರಿ ಎಷ್ಟಿದೆ ಅಂಥೇಳಿ. ಸೊ ನೋಡ್ತಾ ಇರ್ಬೋದು, ಇದು ಐ ಥಿಂಕ್ ಗ್ರೂಪ್ C ವೃಂದದ ಒಂದು ಹುದ್ದೆ ಆಗಿರುತ್ತೆ. ವೇತನ ಶ್ರೇಣಿ ನೋಡ್ತಾ ಇರ್ಬೋದು 28,425ನಿಂದ ಹಿಡ್ಕೊಂಡು ಸರ್ ನಿಮ್ಮ ಸರ್ವಿಸ್ ಆಗ್ತಾ ಅಪ್ ಟು ನಿಮಗೆ ಎಲ್ಲಿಯವರೆಗೆ ಸಿಗುತ್ತೆ ಅಂತ ಹೇಳಿದ್ದಾರೆ 87,125, 87,125 ರೂಪಾಯಿವರೆಗೆ ನಿಮಗೆ ಸಿಗುತ್ತೆ. ಐ ಥಿಂಕ್ ಇದ್ರ ಜೊತೆ HRA, TADA ಪ್ರತಿಯೊಂದು ಸೇರಿಕೊಂಡು ನಿಮಗೆ ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಈಗ ನೋಡೋಣ ಎಜುಕೇಷನ್ ಕ್ವಾಲಿಫಿಕೇಷನ್, ಯಾರ್ಯಾರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳೋದಾದರೆ ನೋಡಿ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಾಸಾಗಿರಬೇಕು ಅಂತ ಇದೆ. ಸೊ ಯಾವುದೇ ಪದವಿ ಅಂತ ಹೇಳಿದ್ದಾರೆ ಇಲ್ಲಿ. ಬ್ಯಾಂಕ್ ಆಗಿರೋದ್ರಿಂದ BCom ಬೇಕು, BBM ಬೇಕು, ಈ ಥರ ಏನು ಹೇಳಿಲ್ಲ ಅವರು, ಸರಿನಾ. ಎನಿ ಡಿಗ್ರಿ ಅಂತ ಹೇಳಿದ್ದಾರೆ. BA ಮಾಡಿದ ಅಭ್ಯರ್ಥಿನೂ ಅರ್ಜಿ ಹಾಕ್ಬೋದು, BCom ಮಾಡಿದವರು, BSc ಮಾಡಿದವರು, ಇಂಜಿನಿಯರಿಂಗ್ ಮಾಡಿದವರು, ಯಾರೇ ಇರ್ಬೋದು ನೀವು, ಸರಿನಾ. ಡಿಗ್ರಿ ಕಂಪ್ಲೀಷನ್ ಆಗಿದ್ದರೆ, ನಿಮ್ಮ ಡಿಗ್ರಿ UGC ಕಡೆಯಿಂದ ಮಾನ್ಯತೆ ಇತ್ತು ಅನ್ನೋದಾಗಿತ್ತು ಅಂದರೆ ನೀವು ಏನು ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು ಫ್ರೆಂಡ್ಸ್. ಹಾಗೆಯೇ ಜನರಲ್ ಅಭ್ಯರ್ಥಿಗಳು ಜೊತೆಗೆ OBC ಅಭ್ಯರ್ಥಿಗಳಿಗೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಎಷ್ಟು % ಆಗಿರಬೇಕು ಅಂತ ಹೇಳೋದಾದರೆ 55% ಇರಲೇಬೇಕಾಗುತ್ತೆ. ಯಾರ್ಯಾರು SC ST ಹಾಗೆ ಅಂಗವಿಕಲ ಅಭ್ಯರ್ಥಿಗಳೇನಿದ್ದೀರಾ, ನಿಮಗೆ ಡಿಗ್ರಿಯಲ್ಲಿ 50% ಅಂಕಗಳೊಂದಿಗೆ ತೇರ್ಗಡೆ ಆಗಿರಬೇಕು. ಹಾಗೆ ಇನ್ನೊಂದು ಕಂಡೀಷನ್ನ ಅವರು ಹಾಕಿದ್ದಾರೆ, ಸರಿನಾ. ಅಭ್ಯರ್ಥಿಗಳು ಕನ್ನಡ ಓದುವಂತಹ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ ಹಾಗೆ ಬರೆಯುವಿಕೆ ಆಗಿರ್ಬೋದು, ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡಲು ಬರಬೇಕು ಆ್ಯಂಡ್ ಅರ್ಥ ಮಾಡಿಕೊಳ್ಳಬೇಕು ಅಂತ ಇದೆ. ಹಾಗೆಯೇ ಕಂಪ್ಯೂಟರ್ ಜೊತೆ ನಿಮಗೆ ಕೆಲಸ ಮಾಡೋಕ್ಕೆ ಬರಬೇಕು. ಆಪರೇಷನ್ ಅಂತಂದರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾ ಇರಬೇಕು. ಜೊತೆಗೆ ಅದರ ಒಂದು ಅನ್ವಯ, ಎಲ್ಲೆಲ್ಲಿ ಬ್ಯಾಂಕಲ್ಲಿ ನಾವು ಯಾವ ಸಾಫ್ಟ್ವೇರ್ಗಳನ್ನು ಬಳಸ್ಕೊಳ್ತೇವೆ, ಅಥವಾ MS Excel ಜೊತೆ ವರ್ಕ್ ಮಾಡೋದಾಗಿರ್ಬೋದು, ಅಥವಾ ಟ್ಯಾಲಿ, ಅಥವಾ ಬೇರೆ ಸಣ್ಣ ಪುಟ್ಟ ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಈ ಒಂದು ಸ್ಪ್ರೆಡ್ಶೀಟ್ ಜೊತೆ ಕೆಲಸ ಮಾಡುವಂತಹ ನಿಮಗೆ ಜ್ಞಾನ ಇರಬೇಕಾಗತ್ತೆ. ನೋಡಿ, ಇಲ್ಲಿ ಸರ್ಟಿಫಿಕೇಟ್ ಅವ್ರು ಕೇಳ್ತಾ ಇಲ್ಲ, ಜಸ್ಟ್ ನಾಲೆಜನ್ನು ಕೇಳ್ತಾ ಇದ್ದಾರೆ. ಸಹಕಾರ ವಿಷಯದಲ್ಲಿ ವಿದ್ಯಾರ್ಥಿ ಮತ್ತು ಅನುಭವವನ್ನು ಹೊಂದಿರುವವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಯಾರ್ಯಾರು ಈ ಒಂದು ಆಯಿತಾ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅಂತಹ ಅಭ್ಯರ್ಥಿಗಳಿಗೆ, ಹಾಗೆ ಈ ಒಂದು ಕೋಆಪರೇಟಿವ್ ಎನ್ನುವಂತಹ ವಿಷಯದಲ್ಲಿ ಯಾರಾದರೂ ಓದಿದರೆ ಅಂತಹ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ, ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ.
ಸೊ ಪ್ರಸ್ತುತ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದ್ದಾವೆ? 93 ಹುದ್ದೆಗಳಿದ್ದಾವೆ. ನೇಮಕಾತಿ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ, ಜಾಸ್ತಿನೂ ಮಾಡ್ಬೋದು ಕಡಿಮೆನೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಕಡಿಮೆ ಅಂತೂ ಮಾಡಲ್ಲ, ಐ ಥಿಂಕ್ ಜಾಸ್ತಿ ಮಾಡುವ ಸಾಧ್ಯತೆಗಳಿದೆ. ಈಗ ನೋಡೋಣ ಏಜ್ ಕ್ರೈಟೀರಿಯಾ ಏನು ಅಂತೇಳಿ. 18 ವರ್ಷದ ಮೇಲೆ ಇರಬೇಕಾಗುತ್ತೆ ಎಲ್ಲ ಅಭ್ಯರ್ಥಿಗಳಿಗೆ. ಹಾಗೆ ನೀವು ಒಂದು ವೇಳೆ ಜನರಲ್ ಅಭ್ಯರ್ಥಿಗಳಾಗಿದ್ದರೆ 35 ವರ್ಷದವರೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ OBC ಅಭ್ಯರ್ಥಿಗಳು ನೀವು ಆಗಿದ್ದರೆ 38 ಏಜ್ನವರೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಾಗಿದ್ದರೆ 40 ಏಜ್ನವರೆಗೆ ಅರ್ಜಿಯನ್ನು ಹಾಕ್ಬೋದು ಆಸ್ಪಿರೆಂಟ್ಸ್. ಹಾಗೆ ಬಹಳ ಮುಖ್ಯವಾಗಿ ಮೇಲೆ ಏನು ಹೇಳಿದಾರಲ್ವ, ಏಜನ್ನು ಹೊರತುಪಡಿಸಿ ಮತ್ತೆ 10 ವರ್ಷ ಸಡಿಲಿಕೆಗಳನ್ನು ಕೊಡಲಾಗುತ್ತೆ. ಎಸ್ಪೆಷಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ, ಜೊತೆಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷ ಮ್ಯಾಕ್ಸಿಮಮ್ ಏನು ಮಾಡ್ತಾರಂತೆ ಈ ಒಂದು ಸಡಿಲಿಕೆಯನ್ನು, ಏಜ್ ಸಡಿಲಿಕೆಗಳನ್ನು ಕೊಡಲಾಗುತ್ತೆ. ಈಗ ನೋಡೋಣ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ ಎಷ್ಟು ಇಟ್ಟಿದ್ದಾರೆ ಅಂತೇಳಿ. ಸೊ ಯಾರ್ಯಾರು ಜನರಲ್ ಮತ್ತು OBC ಅಭ್ಯರ್ಥಿಗಳಿದ್ದೀರಾ, 1000 ರೂಪಾಯಿ ಪ್ಲಸ್ GST ನಿಮ್ಮ ಒಂದು ಎಕ್ಸಾಮಿನೇಷನ್ ಅಥವಾ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಯಾರ್ಯಾರು SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿದ್ದೀರಾ, ನಿಮ್ಮ ಫೀಸ್ ಎಷ್ಟಾಗಿರುತ್ತೆ, 500 ರೂಪೀಸ್ ಪ್ಲಸ್ GST ಅಂತ ಹೇಳಿದ್ದಾರೆ. ಹಾಗೆ ನೀವು ಏನು ಮಾಡಬೇಕಾಗತ್ತೆ, ಈ ಒಂದು ಆನ್ಲೈನ್ ಪೇಮೆಂಟ್ ಗೇಟ್ವೇ ಮೂಲಕ ಏನು ಅವರ ಅಫಿಷಿಯಲ್ ಬ್ಯಾಂಕ್ ವೆಬ್ಸೈಟ್ ಏನಿದೆ, ಸೊ ನಿಮಗೆ ತೋರಿಸ್ತೇವೆ. ಸೊ ಅಲ್ಲಿಂದ ನೀವು ಏನು ಮಾಡಬೇಕು, ಪೇಮೆಂಟ್ನ ಮಾಡ್ಕೋಬೋದು. ಹಾಗೆ ಅರ್ಜಿಗಳನ್ನು ಹಾಕ್ಬೋದು. ಹಾಗೆಯೇ ಬಹಳ ಮುಖ್ಯವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಥವಾ ಆರಂಭದ ದಿನಾಂಕವನ್ನು ನಿಮಗೆ ಹೇಳೋದಾದರೆ, ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, ಯಾವ ವೆಬ್ಸೈಟ್ನಿಂದ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳೋದಾದರೆ ಕರ್ನಾಟಕ apex.com ಅಂತೇನಿದೆ ಆ ಒಂದು ವೆಬ್ಸೈಟ್ನ ಮೂಲಕ ನೀವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಹಾಕಬೇಕು. ಹಾಗೆಯೇ ನಿಮಗೆ ಗೈಡ್ಲೈನ್ಸ್ ಆಯಿತು ಪ್ರತಿಯೊಂದು ಅಲ್ಲಿ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆ 7ನೇ ತಾರೀಕು ಮಾರ್ಚ್ನಿಂದ ಹಿಡ್ಕೊಂಡು ನಿಮಗೆ ಏಪ್ರಿಲ್ 6ನೇ ತಾರೀಕುವರೆಗೆ ಆಲ್ಮೋಸ್ಟ್ 1 ತಿಂಗಳ ನಿಮಗೆ ವೆಬ್ಸೈಟ್ ತೆಗೆದಿರುತ್ತೆ. ಸೊ ಭರ್ತಿ ಮಾಡಿದ ಅರ್ಜಿಗಳನ್ನು 6/4/2024 ಅಂದರೆ ಏಪ್ರಿಲ್ 6ನೇ ತಾರೀಕು ಸಂಜೆ 5:15 ಒಳಗಡೆ ನೀವೇನು ಮಾಡಬೇಕು, ಆನ್ಲೈನ್ ಮೂಲಕ ಸಲ್ಲಿಸಲೇಬೇಕಾಗುತ್ತೆ. ಅದರ ಮೇಲೆ ಯಾವುದೇ ರೀತಿ ನಿಮಗೆ ಅವಕಾಶ ಕೊಡೋದಿಲ್ಲ. ಹಾಗೆ ಒಬ್ಬ ಅಭ್ಯರ್ಥಿ ಒಂದು ಅರ್ಜಿಯನ್ನು ಮಾತ್ರ ಹಾಕಬೇಕು ಅಂತ ಹೇಳಿದರೆ, ಜೊತೆಗೆ ಅಪ್ಲೋಡ್ ನಿಮ್ಮ ಒಂದು ಫೋಟೋ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ನೀವು ಅಪ್ಲೋಡಿಗೆ ರೆಡಿ ಇಟ್ಕೊಂಡು ಅರ್ಜಿಯನ್ನು ಹಾಕಿ ಅಂತ ಹೇಳಿದ್ದಾರೆ. ಜೊತೆಗೆ ಮೀಸಲಾತಿಗಳನ್ನು ಕೋರಿರುವ ಅಭ್ಯರ್ಥಿಗಳು, ಅದು SC ST OBC ರಿಸರ್ವೇಷನ್ಗಳು ಆಗಿರ್ಬೋದು, ಜೊತೆಗೆ ನಿಮ್ಮದು ಯಾವುದೇ ಒಂದು ರಿಸರ್ವೇಷನ್ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ಸಹ ಅಪ್ಲೋಡ್ ಮಾಡಬೇಕು ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಬೇಕು, DV ಸಮಯದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಿರಲ್ವ, ಸೊ ಅವಾಗ ತೊಗೊಂಬರಬೇಕು ಅಂತ ಹೇಳಿದ್ದಾರೆ. ಈಗ ನೋಡೋಣ ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳಿ. ಏನು ಬರೀ CET ಎಕ್ಸಾಮ್ ಏನಾದರೂ ಇದೆಯಾ ಅಥವಾ ಇಂಟರ್ವ್ಯೂ ಏನಾದರೂ ಇದೆಯಾ ಅಂತ ಕೇಳಿದಾಗ, ಸೊ ಫಸ್ಟ್ ಆಫ್ ಆಲ್ ನಿಮಗೆ 2 ಹಂತಗಳಲ್ಲಿ ಆಯ್ಕೆ ಮಾಡಲಾಗುತ್ತೆ. ಮೊಟ್ಟ ಮೊದಲನೇದಾಗಿ ಲಿಖಿತ ಪರೀಕ್ಷೆ, ದಟ್ ಮೀನ್ಸ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಂತ ಹೇಳೋದಾದರೆ 200 ಮಾರ್ಕ್ಸಿಗೆ ಇರುತ್ತೆ. ಸೊ ಆ ಒಂದು 200 ಮಾರ್ಕ್ಸ್ಗೆ ಇರುವಂತಹ ಎಕ್ಸಾಮಲ್ಲಿ ಯಾವ್ಯಾವೆಲ್ಲ ಸಬ್ಜೆಕ್ಟ್ಗಳು ಇದ್ದಾವೆ ಅಂತ ಹೇಳೋದಾದರೆ, ಕನ್ನಡ ಭಾಷಾ ಜ್ಞಾನ ಇದೆ ನೋಡಿ, ಓಕೆ. ಹಾಗೆ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಇದೆ. ಇಂಗ್ಲೀಷ್ ನಾಲೆಜನ್ನು ಚೆಕ್ ಮಾಡಲಾಗುತ್ತೆ. ಸಹಕಾರ ವಿಷಯವನ್ನು ಕೇಳಲಾಗುತ್ತೆ ನೋಡಿ, 50 ಮಾರ್ಕ್ಸಿಗೆ ಕೇಳಲಾಗುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಭಾರತ ಸಂವಿಧಾನ, ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಸ್ವಲ್ಪ ನಾಲೆಜ್, ಇತ್ತೀಚಿನ ಡೆವಲಪ್ಮೆಂಟ್ಗಳು. ಸೊ ಇವೆಲ್ಲ ಒಂದು ವಿಷಯಗಳ ಮೇಲೆ 200 ಮಾರ್ಕ್ಸ್ನ ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ 200ಅಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸನ್ನು ಮಾಡ್ತೀರಾ ನಿಮ್ಮ ರಿಸರ್ವೇಷನ್ ವೈಸ್, ನಿಮ್ಮನ್ನು ಏನು ಮಾಡ್ತಾರೆ, ಒಂದು ಜಾಬಿಗೆ 5 ಅಭ್ಯರ್ಥಿಗಳಂತೆ ನಿಮ್ಮನ್ನು ಮೌಖಿಕ ಸಂದರ್ಶನಕ್ಕೆ ಇನ್ವಿಟೇಷನ್ ಮಾಡಲಾಗುತ್ತೆ. ಮೌಖಿಕ ಸಂದರ್ಶನ ಅಂದ್ರೇನು, ಈ ವೈವಾ ಅಥವಾ ಇಂಟರ್ವ್ಯೂ ಅಂತ ನಾವೇನು ಹೇಳ್ತೇವೆ ಅದು. ಸೊ ಈ ರಿಟರ್ನ್ ಎಕ್ಸಾಮಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನು 85% ಅದಕ್ಕೆ ಲೆಕ್ಕ ಹಾಕ್ತಾರೆ. ಜೊತೆಗೆ ಇಂಟರ್ವ್ಯೂಗೆ ಏನು ನೀವು ಅಟೆಂಡ್ ಆಗ್ತಾರಲ್ವ ಅದರದ್ದು 15% ಲೆಕ್ಕ ಹಾಕ್ತಾರೆ. ಸೊ ಟೋಟಲಾಗಿ 100%ಗೆ ನಿಮ್ಮನ್ನು ಏನು ಮಾಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನದ ಕುರಿತು ಬ್ಯಾಂಕಿನ ವೆಬ್ಸೈಟ್ನಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಅಪ್ಡೇಟನ್ನು ಮಾಡ್ತೇವೆ. ಸೊ ಹಾಗಾಗಿ ಈ ಒಂದು ನಿಮ್ಮ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದನ್ನು ವೆಬ್ಸೈಟಲ್ಲಿ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಹಾಗೆ ಕೆಲವೊಂದು ಸಾಮಾನ್ಯ ಸೂಚನೆಗಳಿದ್ದಾವೆ, ಇದನ್ನು ನೋಡಿ ಲಾಸ್ಟಿಗೆ ಆ ವೆಬ್ಸೈಟ್ನ ತೋರಿಸ್ತೇವೆ ನಿಮಗೆ. ಸೊ ಸರಿನಾ, ನೀವು ಅಲ್ಲಿಂದ ಅರ್ಜಿಯನ್ನು ಹಾಕ್ಬೋದು. ಮೊಟ್ಟ ಮೊದಲನೇದಾಗಿ ಈ ಒಂದು ಅಭ್ಯರ್ಥಿಗಳು ಈ ಕೆಳಕಂಡ ದಾಖಲೆಗಳೊಂದಿಗೆ ಬ್ಯಾಂಕ್ ಸೂಚಿಸಿದಾಗ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಯಾವಾಗ ರಿಟರ್ನ್ ಎಕ್ಸಾಮ್ ಮತ್ತು ಈ ಒಂದು ಇಂಟರ್ವ್ಯೂವನ್ನು ಕ್ವಾಲಿಫೈ ಮಾಡ್ಕೊಳ್ತಾರಲ್ವ, ಐ ಥಿಂಕ್ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಡಿಗ್ರಿದು 3 ವರ್ಷ ಅಥವಾ ಸೆಮಿಸ್ಟರ್ ವೈಸ್ ಆಗಿದ್ದರೆ ಪ್ರತಿಯೊಂದರದ್ದು ಈ ದೃಢೀಕೃತ ಅಂಕಪಟ್ಟಿಗಳು ಆಯಿತಾ, ಒರಿಜಿನಲ್ ಜೊತೆಗೆ ಗೆಸ್ಟೆಡ್ ಅಧಿಕಾರಿಯಿಂದ ಸೈನ್ ತೆಗೆದುಕೊಂಡ ಗೆಸ್ಟೆಡ್ ಸಿಗ್ನೇಚರ್ ಹೊಂದಿದಂತಹ ಸರ್ಟಿಫಿಕೇಟ್ ಕಾಪಿಗಳು. ಹಾಗೆ ಕೆಟಗರಿಯಲ್ಲಿ ಬರುವಂಥ ಅಭ್ಯರ್ಥಿಗಳಿಗೆ ನಿಮ್ಮ ಕೆಟಗರಿ ಫಾರ್ಮೆಟಲ್ಲೇ ತೆಗೆಸಿರಬೇಕು. ಎಕ್ಸಾಂಪಲ್ SC ST ಅವರು ನಮೂನೆ D-ಯಲ್ಲಿ, ಹಾಗೆ ಕೆಟಗರಿ 1 ಅಭ್ಯರ್ಥಿಗಳು ನಮೂನೆ E-ಯಲ್ಲಿ, OBC ಅಭ್ಯರ್ಥಿಗಳು ನಮೂನೆ F-ಅಲ್ಲಿ ನಿಮ್ಮ ಸರ್ಟಿಫಿಕೇಟನ್ನ ತೆಗೆಸ್ಕೊಂಡಿರಬೇಕಾಗುತ್ತೆ. ಜೊತೆಗೆ ಯಾರ್ಯಾರು PWD ಅಭ್ಯರ್ಥಿಗಳಿದ್ದರೆ ನೀವು ಸಕ್ಷಮ ಪ್ರಾಧಿಕಾರ ಅಂತ ಹೇಳ್ತಾರೆ, ಮೆಡಿಕಲ್ ಆಫೀಸರ್ಸ್ಗಳಿಂದ ಅಥವಾ ಕಾಂಪಿಟೆಂಟ್ ಅಥಾರಿಟಿಯಿಂದ ನೀವೇನು ಮಾಡಬೇಕು, ಪ್ರಮಾಣ ಪತ್ರವನ್ನು ಪಡೆದಿರಬೇಕು.
ಅದೇ ಥರ ಗ್ರಾಮೀಣ ಅಭ್ಯರ್ಥಿಗಳಾಗಿರ್ಬೋದು, ಜೊತೆಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ನಿಮ್ಮ ಏನು ಸರ್ಟಿಫಿಕೇಟ್ಗಳಿರ್ತವೆ ಅದನ್ನು ಕೊನೆಯ ದಿನಾಂಕದ ಒಳಗಡೆ ತೆಗೆಸ್ಕೊಂಡು ರೆಡಿ ಇಟ್ಕೊಂಡು ಅರ್ಜಿಯನ್ನು ಹಾಕಬೇಕು. ಜೊತೆಗೆ ಅವ್ರು ಯಾವಾಗ ಕೇಳ್ತಾರೆ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ನೀವು ಹೈದರಾಬಾದ್ ಕರ್ನಾಟಕದ ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ. ನಿಮಗೆ ನಡತೆಯ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ ನೋಡಿ ಸರ್ನ, ಸ್ಥಳೀಯ 2 ಗಣ್ಯ ವ್ಯಕ್ತಿಗಳಿಂದ ನೀವು ನಡತೆ ಪ್ರಮಾಣ ಪತ್ರವನ್ನು ತಗೋಬೇಕಾಗುತ್ತೆ. ಅದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಡೀಟೇಲ್ ಆಗಿರುವಂತಹ ಒಂದು ಅಧಿಸೂಚನೆಯ ಮಾಹಿತಿ. ಹಾಗೆಯೇ ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಸರಿ ಒಂದು ಅರ್ಜಿಗಳನ್ನು ಆನ್ಲೈನ್ ಮೂಲಕ ತುಂಬಿ ಆದಮೇಲೆ ಅವ್ರಿಗೆ ಏನಾದರೂ ಪೋಸ್ಟ್ ಮಾಡಬೇಕಾ ಅಂತ ಕೇಳೋದಾದರೆ ಇಲ್ಲ ಸ್ಟೂಡೆಂಟ್. ನೋಡಿ, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಅಥವಾ ಕೊರಿಯರ್ನ ಮೂಲಕ ಇತ್ಯಾದಿ ಮೂಲಕ ಕಳುಹಿಸಲು ಅವಕಾಶ ಇರೋದಿಲ್ಲ. ನೀವೇನು ಮಾಡಬೇಕಾಗಿರುತ್ತೆ ಅದು ವೆಬ್ಸೈಟಲ್ಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಈಗ ನೋಡೋಣ ಇವರ ವೆಬ್ಸೈಟ್ ಯಾವ ಥರ ಇದೆ, ಎಲ್ಲಿಂದ ನೀವು ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಟ್ ಈಸ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್. ನೋಡ್ತಾ ಇರ್ಬೋದು ಸರಿನಾ, ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟಲ್ಲಿ ನಿಮಗೆ ನಾವು ಓದಿರುವಂತಹ ಮಾಹಿತಿ ಅಥವಾ PDF ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು, ನೋಟಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಬ್ಯಾಂಕ್ ಅಸಿಸ್ಟೆಂಟ್ ನೋಡ್ತಾ ಇರ್ಬೋದು ಫ್ಲ್ಯಾಶ್ ಆಗ್ತಾ ಇದೆ. ಇದು ಜೆನ್ಯೂನ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಆಸಕ್ತ ಅಭ್ಯರ್ಥಿಗಳು ನೀವೇನು ಮಾಡ್ಬೋದು, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದು. ಹಾಗೆ ತುಂಬ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ, ಇದು ಗೌರ್ನಮೆಂಟ್ ಜಾಬಾ ಅಂತೇಳಿ. ಹೌದು ಫ್ರೆಂಡ್ಸ್, ಆಯಿತಾ, ಇದು ಗೌರ್ನಮೆಂಟ್ ಜಾಬ್ ಆಗಿರುತ್ತೆ, ಬಟ್ ಒಂದು ನಿಗಮ ಮಂಡಳಿ ಅಂತ ಹೇಳ್ಬೋದು ನಾವು. ಬಟ್ ಎನಿ ಹೌ ಫ್ರೆಂಡ್ಸ್, ಅರ್ಜಿ ಹಾಕುವಂತಹ ದಿನಾಂಕ ಇದೇ ಮಾರ್ಚ್ 7ನೇ ತಾರೀಕಿಂದ ಆರಂಭ ಆಗುತ್ತೆ. ಹಾಗೆ ಏಪ್ರಿಲ್ 6ನೇ ತಾರೀಕುವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇರುತ್ತೆ. ಸೊ ಯಾವುದೇ ತಪ್ಪಿಲ್ಲದಂತೆ ನೀಟಾಗಿ ಅರ್ಜಿಯನ್ನು ಹಾಕಿ. ಹಾಗೆ ಈ ಒಂದು CETಗೆ ಬೇಕಾಗಿರುವಂತಹ ಏನು ಉಪಯುಕ್ತವಾಗಿರುವ ವೀಡಿಯೋಸ್ಗಳು ಏನಿದ್ದಾವೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ನೀಡ್ತಾ ಇರ್ತೇವೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.